ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಇಂಟ್ರೊಡಕ್ಷನ್ ಟು ಡೈಜೆಸ್ಟಿವ್ ಸಿಸ್ಟಮ್. ಹೌದು ಸರ್, ಡೈಜೆಸ್ಟಿವ್ ಸಿಸ್ಟಮ್ ಯೂನಿಟ್ ಸ್ಟಾರ್ಟ್ ಆಯಿತು. ಓಕೆ, ಸೊ ಫಸ್ಟ್ ನಾವು ನೋಡೋಣ ಡೈಜೆಸ್ಟಿವ್ ಸಿಸ್ಟಮ್ ಡೆಫಿನೇಷನ್ ಏನಿದೆ ಅಂತ. ಓಕೆ, ಸೊ ಡೆಫಿನೇಷನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ನೋಡಿದಾಗ ಇಟ್ ಈಸ್ ಅ ಗ್ರೂಪ್ ಆಫ್ ಆರ್ಗನ್ಸ್. ಹೌದು ಸರ್, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬಹಳಷ್ಟು ಆರ್ಗನ್ಸ್ ಬರ್ತವೆ. ಓಕೆ, ಗ್ರೂಪ್ ಆಫ್ ಆರ್ಗನ್ಸ್ ಈಸ್ ನೋನ್ ಆ್ಯಸ್ ಸಿಸ್ಟಮ್. ಓಕೆ, ಸೊ ಇದರೊಳಗಡೆ ಬಹಳಷ್ಟು ಆರ್ಗನ್ಸ್ ಬರ್ತವೆ. ಸ್ಟಮಕ್ ಬರ್ತಾ ಇದೆ ಸರ್, ಲಿವರ್ ಬರ್ತಾ ಇದೆ, ಇದರೊಳಗಡೆ ಇಂಟೆಸ್ಟೈನ್ ಬರ್ತಾ ಇದೆ. ಓಕೆ, ಬಹಳಷ್ಟು ಆರ್ಗನ್ಸ್ ಇಲ್ಲಿ ಬರ್ತಾ ಇದ್ದಾವೆ ವಿಚ್ ಹೆಲ್ಪ್ಸ್ ಇನ್ ದಿ ಬ್ರೇಕ್ ಡೌನ್ ಆಫ್ ಫುಡ್ ಆ್ಯಂಡ್ ಲಿಕ್ವಿಡ್. ಹೌದು ಸರ್, ಇವು ಹೆಲ್ಪ್ ಏನು ಮಾಡ್ತಾ ಇದ್ದಾವೆ, ಈ ಆರ್ಗನ್ಸ್ಗಳು ಏನು ಹೆಲ್ಪ್ ಮಾಡ್ತಾ ಇದ್ದಾವೆ ಅಂತ ಕೇಳಿದಾಗ ಬ್ರೇಕ್ ಡೌನ್ ಮಾಡ್ತಾ ಇದ್ದಾವೆ ಸರ್. ಎದ್ರ ಬ್ರೇಕ್ ಡೌನ್ ಮಾಡ್ತಾ ಇದ್ದಾವೆ? ಫುಡ್ ಆ್ಯಂಡ್ ಲಿಕ್ವಿಡ್. ಓಕೆ, ನಾವು ಊಟ ಮಾಡ್ತೀವಿ ಅಥವಾ ನಾವು ನೀರು ಕುಡಿತೀವಲ್ಲ, ಆ ಫುಡ್ ಮತ್ತು ಲಿಕ್ವಿಡ್ಸನ್ನು ಇದು ಏನು ಮಾಡ್ತಾ ಇದೆ? ಬ್ರೇಕ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸ್. ಹೌದು ಸರ್, ಇದು ಸಿಂಪಲ್ ಸಬ್ಸ್ಟೆನ್ಸಲ್ಲಿ ಏನು ಮಾಡ್ತಾ ಇದೆ? ಬ್ರೇಕ್ ಮಾಡ್ತಾ ಇದೆ. ಓಕೆ, ಸೊ ನಾವು ವಿಚಿತ್ರ ಊಟಗಳನ್ನು ಫುಡ್ಗಳನ್ನು ತಿಂತೀವಲ್ಲ, ಸೊ ಅದನ್ನು ಏನು ಮಾಡುತ್ತೆ? ಇದು ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಓಕೆ, ಮುರಿದು ಅದನ್ನು ಡೈಜೆಸ್ಟ್ ಮಾಡಿ ಸಿಂಪ್ಲರ್ ಫಾರ್ಮಲ್ಲಿ ಇದು ಮಾಡುತ್ತೆ. ಓಕೆ, ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ಅವರ್ ಬಾಡಿ. ಹೌದು ಸರ್, ಅದನ್ನು ಏನು ಮಾಡುತ್ತೆ? ಸಿಂಪಲ್ ಸಬ್ಸ್ಟೆನ್ಸ್ ಆಗುತ್ತೆ ಅಲ್ಲ, ಆ ಸಿಂಪಲ್ ಸಬ್ಸ್ಟೆನ್ಸನ್ನು ನಮ್ಮ ಬಾಡಿ ಯೂಟಿಲೈಸ್ ಮಾಡುತ್ತೆ, ನಮ್ಮ ಬಾಡಿ ಯೂಸ್ ಮಾಡುತ್ತೆ. ಸರ್, ಯಾಕೆ ಯೂಸ್ ಮಾಡುತ್ತೆ ಅಂತ ಕೇಳಿದಾಗ ಎನರ್ಜಿಗೋಸ್ಕರ. ಓಕೆ, ನಿಮಗೆ ಎನರ್ಜಿ ಬೇಕಾ ಅಥವಾ ಬೇಡನಾ? ಹೌದು ಸರ್, ಬೇಕು. ನಾವು ದೈನಂದಿನ ಜೀವನದಲ್ಲಿ ನಮ್ಮ ಕೆಲಸ ಮಾಡಬೇಕು ಅಂದರೆ ನಮಗೆ ಎನರ್ಜಿ ಬೇಕು. ಓಕೆ, ಮತ್ತು ಗ್ರೋತ್ ಆಗ್ತಾ ಇದೆ ಸರ್. ಸೊ ಯಾವುದೇ ಒಂದು ಬೇಬಿಗೆ ಅಥವಾ ಚೈಲ್ಡಿಗೆ ನೀವು ಊಟ ಕೊಡಲಿಲ್ಲ ಅಂದರೆ ಅದ್ರ ಗ್ರೋತ್ ಸರಿಯಾಗಿ ಆಗೋದಿಲ್ಲ. ಓಕೆ, ಊಟ ಕೊಟ್ಟರೆ ಅಲ್ಲಿ ಏನಾಗ್ತಾ ಇದೆ? ಗ್ರೋತ್ ಆಗ್ತಾ ಇದೆ. ಓಕೆ, ಸೊ ಸಿಂಪ್ಲರ್ ಸಬ್ಸ್ಟೆನ್ಸ್ ಏನು ಮಾಡ್ತಾ ಇದೆ? ನಮ್ಮ ಬಾಡಿ ಯೂಸ್ ಮಾಡ್ತಾ ಇದೆ. ಯಾಕೆ ಯೂಸ್ ಮಾಡ್ತಾ ಇದೆ ಸರ್? ಎನರ್ಜಿಗೋಸ್ಕರ, ಗ್ರೋತ್ಗೋಸ್ಕರ, ಮತ್ತು ಟಿಶ್ಯೂ ರಿಪೇರ್ ಅಂದರೆ ನಮ್ಮ ಟಿಶ್ಯೂಗಳು ಡ್ಯಾಮೇಜ್ ಆಗ್ತವೆ ಅಲ್ಲ, ಸೊ ಆ ಪ್ಲೇಸಲ್ಲಿ ರಿಪೇರ್ ಆಗಬೇಕಂದ್ರೆ ನಮ್ಮ ಬಾಡಿಗೆ ಏನು ಬೇಕು ಸರ್? ನಮ್ಮ ಬಾಡಿಗೆ ಊಟ ಬೇಕು. ಓಕೆ, ಊಟ ಬೇಕು. ನೆಕ್ಸ್ಟ್, ಐ ಥಿಂಕ್ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಗ್ರೂಪ್ ಆಫ್ ಆರ್ಗನ್ಸ್ ವಿಚ್ ಹೆಲ್ಪ್ಸ್ in the breakdown of the food and liquid into simpler substance which can be used by our body for energy, growth and tissue repair. Okay, I think definition artha agide. Next, the digestive system is also known as gastrointestinal tract. ಹೌದು ಸರ್, ಇದನ್ನು ನಾವು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಥವಾ GIT ಅಂತ ಕರಿಬಹುದು. ಆರ್ ಎಲಿಮೆಂಟರಿ ಕೆನಾಲ್. ಓಕೆ, ಏನಂತ ಕರಿಬಹುದು ಸರ್? ಎಲಿಮೆಂಟರಿ ಕೆನಾಲ್ ಅಂದರೂ ಒಂದೇ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂದರೂ ಒಂದೇ, ಡೈಜೆಸ್ಟಿವ್ ಸಿಸ್ಟಮ್ ಅಂದರೂ ಒಂದೇ. ಓಕೆ, ಸೊ ನಾವು ಡಯಾಗ್ರಾಮಲ್ಲಿ ನೋಡೋಣ ಯಾವ್ಯಾವ ಆರ್ಗನ್ಸ್ ಬರ್ತವೆ, ಯಾವ್ಯಾವ ಪಾರ್ಟ್ ಬರ್ತವೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಂತ ನೋಡೋಣ. ಸೊ ಫಸ್ಟ್ ಪಾರ್ಟ್ ಆಫ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಮೌತ್ ಅಥವಾ ಓರಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಓಕೆ, ಓರಲ್ ಕ್ಯಾವಿಟಿ ಒಳಗಡೆ ಏನು ಹೋಗುತ್ತೆ ಸರ್? ಫಸ್ಟ್ ಫುಡ್ ಹೋಗುತ್ತೆ. ಸೊ ಫುಡ್ ಹೋಗಿದ ಮೇಲೆ ಓರಲ್ ಕ್ಯಾವಿಟಿ ಒಳಗಡೆ ನಮ್ಮ ಸಲೈವರಿ ಜ್ಯೂಸಸ್ ಜೊತೆ ಏನಾಗುತ್ತೆ? ಮಿಕ್ಸ್ ಆಗುತ್ತೆ. ಅಲ್ಲಿ ಏನು ನಡೆಯುತ್ತೆ? ಚೀವಿಂಗ್ ನಡೆಯುತ್ತೆ. ಓಕೆ, ಊಟವನ್ನು ನಾವು ಏನು ಮಾಡ್ತೀವಿ? ಚೀವ್ ಮಾಡ್ತೀವಿ ಅದೇ ಪ್ಲೇಸಲ್ಲಿ. ಸೊ ಚೀವ್ ಮಾಡಿ, ಸೊ ಯಾವ ಫುಡ್ ಪಾರ್ಟಿಕಲ್ಸನ್ನು ನಾವು ಸ್ಮಾಲರ್ ಪಾರ್ಟಿಕಲ್ಸ್ಗಾಗಿ ನಾವು ಏನು ಮಾಡ್ತೀವಿ? ಇಲ್ಲಿ ಬ್ರೇಕ್ ಮಾಡ್ತೀವಿ. ಓಕೆ, ಏನು ಮಾಡ್ತೀವಿ? ನಾವು ಬ್ರೇಕ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅದು ಊಟ ಹೋಗುತ್ತೆ ನಮ್ಮ ಫ್ಯಾರಿಂಗ್ಸ್ ಕಡೆ. ಓಕೆ, ಎಲ್ಲಿ ಹೋಗುತ್ತೆ ಸರ್? ಅದು ನಮ್ಮ ಫ್ಯಾರಿಂಗ್ಸ್ ಕಡೆ ಹೋಗುತ್ತೆ. ಸೊ ಫ್ಯಾರಿಂಗ್ಸ್ ಕಡೆ ಹೋಗಿದ್ಮೇಲೆ ಮತ್ತದು ಕೆಳಗಡೆ ಹೋಗುತ್ತೆ ನಮ್ಮ ಈಸೋಫೇಗಸ್ ಒಳಗಡೆ. ಓಕೆ, ಈಸೋಫೇಗಸ್ ಒಳಗಡೆ ಫುಡ್ ಹೋಗುತ್ತೆ. ಸೊ ಈಸೋಫೇಗಸ್ಸಿಂದ ಮತ್ತೆ ಎಲ್ಲಿಗೆ ಬರುತ್ತೆ ಸರ್? ಅದು ನಮ್ಮ ಸ್ಟಮಕ್ ಒಳಗಡೆ ಬರುತ್ತೆ. ಓಕೆ, ನಮ್ಮ ಸ್ಟಮಕ್ ಒಳಗಡೆ ಎಷ್ಟೊತ್ತದು ಊಟ ಪ್ರೆಸೆಂಟ್ ಇರುತ್ತೆ ಸರ್? ನಾವು ಜಸ್ಟ್ ಊಟ ಮಾಡಿದ್ದೀವಿ, ಅದು ಎಷ್ಟೊತ್ತು ನಮ್ಮ ಸ್ಟಮಕ್ ಒಳಗಡೆ ಪ್ರೆಸೆಂಟ್ ಇರುತ್ತೆ ಅಂತ ಕೇಳಿದಾಗ ಅಪ್ರಾಕ್ಸಿಮೇಟ್ಲಿ 3 hour ಅದು ಪ್ರೆಸೆಂಟಲ್ಲಿರುತ್ತೆ. ಓಕೆ, 3 hour ಅಲ್ಲಿ ಪ್ರೆಸೆಂಟ್ ಆಗುತ್ತೆ. ಅಲ್ಲಿ ಸ್ಟಮಕ್ ಒಳಗಡೆ ಬಹಳಷ್ಟು ಎನ್ಸೈಮ್ಸ್ ರಿಲೀಸ್ ಆಗ್ತವೆ. ಓಕೆ, ಎನ್ಸೈಮ್ಸ್ ರಿಲೀಸ್ ಆಗ್ತವೆ, ಅಲ್ಲಿ ಡೈಜೆಷನ್ ಆಗುತ್ತೆ. ಓಕೆ, ಸ್ಟಮಕ್ ಒಳಗಡೆ ಜಾಸ್ತಿ ಡೈಜೆಷನ್ ಆಗುತ್ತೆ ನಮ್ಮ ಸ್ಟಮಕ್ ಒಳಗಡೆ. ಓಕೆ, ಸೊ ಸ್ಟಮಕ್ಕಿಂದ ಮತ್ತೆ ಊಟ ಎಲ್ಲಿಗೆ ಹೋಗುತ್ತೆ ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲಿ ಹೋಗುತ್ತೆ ಸರ್? ಸ್ಮಾಲ್ ಇಂಟೆಸ್ಟೈನ್ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನ್ ಕಡೆ ಬರ್ತಾ ಇದೆ ಸರ್. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ನಾವು ನೋಡಿದರೆ 3 ಪಾರ್ಟ್ ಬರ್ತವೆ. ಎಷ್ಟು ಪಾರ್ಟ್ ಬರ್ತವೆ ಸರ್? 3 ಪಾರ್ಟ್ ಬರ್ತವೆ. ಸೊ ಫಸ್ಟ್ ಪಾರ್ಟ್ ಈಸ್ ಡಿಯೋಡಿನಮ್. ಓಕೆ, ಫಸ್ಟ್ ಪಾರ್ಟ್ ಏನಿದೆ? ಡಿಯೋಡಿನಮ್ ಇದೆ, ಮತ್ತು ಜಿಜಿನಮ್ ಇದೆ, ಮತ್ತು ಥರ್ಡ್ ಪಾರ್ಟ್ ಈಸ್ ಅವರ್ ಇಲಿಯಮ್. ಓಕೆ, 3 ಪಾರ್ಟ್ ಬಿದ್ದಾವೆ. DJI ಅಂತ ನೀವು ನೆನಪಿಟ್ಕೋಬಹುದು. ಓಕೆ, ಡಿಯೋಡಿನಮ್, ಜಿಜೆನಮ್ ಮತ್ತು ಇಲಿಯಮ್ ಪಾರ್ಟ್ ಬರುತ್ತೆ. ಓಕೆ, ಸೊ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಏನಾಗುತ್ತೆ? ಅಬ್ಸಾರ್ಪ್ಷನ್ ಆಗಿದೆ. ಆಲ್ರೆಡಿ ಡೈಜೆಷನ್ ಆಗಿರೋ ಫುಡ್ ಇದೆಲ್ಲ, ಅದು ಏನಾಗ್ತಾ ಇದೆ? ಇಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಅಬ್ಸಾರ್ಪ್ಷನ್ ಆಗಿದ ಮೇಲೆ ಆ ಫುಡ್ ಎಕಡೆ ಹೋಗುತ್ತೆ? ಅಬ್ಸಾರ್ಪ್ಷನ್ ಆಗಿದ್ಮೇಲೆ ಆ ಫುಡ್ ಎಕಡೆ ಹೋಗುತ್ತೆ? ನಮ್ಮ ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಹೋಗುತ್ತೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಈಸ್ ಆಲ್ಸೋ ನೋನ್ ಆ್ಯಸ್
ಕೊಲಾನ್. ಓಕೆ, ಲಾರ್ಜ್ ಇಂಟೆಸ್ಟೈನ್ ಅನ್ನು ನಾವು ಏನಂತ ಹೇಳ್ತೀವಿ, ಕೊಲಾನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಈಸ್ ಸೀಕಮ್. ಓಕೆ, ಏನಂತ ಹೇಳ್ತೀವಿ ಸರ್, ಸೀಕಮ್ ಏನಿದೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಇದೆಲ್ಲ ಅದ್ರ ಫಸ್ಟ್ ಪಾರ್ಟ್ ಇದೆ. ಸೊ ಸೀಕಮ್ ಹತ್ರ ನಿಮಗೆ ಇನ್ನೊಂದು ಪಾರ್ಟ್ ಕಾಣಿಸ್ತಾ ಇರ್ಬೋದು, ಇಲ್ಲಿ ಈ ಥರ ವರ್ಮ್ ಶೇಪ್. ಓಕೆ, ಒಂದು ಹುಳು ಥರ ಕಾಣಿಸ್ತಾ ಇದೆ, ಒಂದು ಹುಳ ಕಾಣಿಸಿದ ಥರ ನಮಗೆ ಕಾಣಿಸ್ತಾ ಇದೆ. ಸೊ ಆ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ, ಅಪೆಂಡಿಕ್ಸ್ ಸರ್. ಅಪೆಂಡಿಕ್ಸ್ ಏನಿದೆ, ವೇಸ್ಟ್ ಆರ್ಗನ್ ಇದೆ. ಓಕೆ, ವೇಸ್ಟ್ ಆರ್ಗನ್ ಇದು ಪ್ರೆಸೆಂಟ್ ಇದೆ. ಅಪೆಂಡಿಕ್ಸ್ ಎಲ್ಲಿದೆ ಸರ್, ಸೀಕಮ್ ಹತ್ರ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಆ ಪ್ಲೇಸಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಏನೇನು ಬರ್ತವೆ ಸರ್, ಇಲ್ಲಿ 3 ಕೊಲಾನ್ಸ್ ಬರ್ತವೆ. ಓಕೆ, ಸಾರಿ 3 ಅಂತೀನಿ, 4 ಕೊಲಾನ್ಸ್ ಇದರೊಳಗಡೆ ಬರ್ತವೆ. ಓಕೆ, ಫಸ್ಟ್ ನಾವು ನೋಡೋದು ಅಸೆಂಡಿಂಗ್ ಕೊಲಾನ್. ಓಕೆ, ಆ ಊಟ ಇದೆಯಲ್ಲ ಲಾರ್ಜ್ ಇಂಟೆಸ್ಟೈನಿಂದ ಅಸೆಂಡಿಂಗ್ ಕೊಲಾನ್ನಿಂದ ಮೇಲ್ಗಡೆ ಹೋಗುತ್ತೆ. ಓಕೆ, ಅಸೆಂಡ್ ಅಂದರೆ ಮೇಲ್ಗಡೆ ಸರ್, ಅದರ ಬೆನ್ನಿಗೆ. ಅದಾದಮೇಲೆ ಏನಿದೆ, ಟ್ರಾನ್ಸ್ವರ್ಸ್ ಕೊಲಾನ್. ಓಕೆ, ಟ್ರಾನ್ಸ್ವರ್ಸ್ ಕೊಲಾನ್ ಅದಾಗಿದ್ಮೇಲೆ ಊಟ ಈ ಕಡೆ ಬರುತ್ತೆ, ನಮ್ಮ ಡಿಸೆಂಡಿಂಗ್ ಕೊಲಾನ್ ಕಡೆ ಬರುತ್ತೆ. ಓಕೆ, ಊಟ ಸ್ಮಾಲ್ ಇಂಟೆಸ್ಟೈನಿಂದ ಸೀಕಮ್ ಹತ್ರ ಹೋಗುತ್ತೆ. ಓಕೆ, ಸೀಕಮಿಂದ ಅಸೆಂಡಿಂಗ್ ಕೊಲಾನ್, ಅಸೆಂಡಿಂಗ್ ಕೊಲಾನಿಂದ ಇದು ಟ್ರಾನ್ಸ್ವರ್ಸ್ ಕೊಲಾನ್ ಹೋಗುತ್ತೆ, ಟ್ರಾನ್ಸ್ವರ್ಸ್ ಕೊಲಾನಿಂದ ಅದು ಡಿಸೆಂಡಿಂಗ್ ಕೊಲಾನಿಗೆ ಊಟ ಬರುತ್ತೆ. ಓಕೆ, ಊಟ ಅದು ಬಂದಿದ ಮೇಲೆ ಡಿಸೆಂಡಿಂಗ್ ಕೊಲಾನ್ ಆಗಿದ್ಮೇಲೆ ನಾವಿಲ್ಲಿ ನೋಡಬಹುದು, ಇಲ್ಲಿ ಎಸ್ ಸೇಪ್ಡ್ ಒಂದು ಕೊಲಾನ್ ಬರುತ್ತೆ. ಓಕೆ, ಎಸ್ ಸೇಪ್ಡ್ ಕೊಲಾನ್ ಈಸ್ ನೋನ್ ಆ್ಯಸ್ ಸಿಗ್ಮಾಯ್ಡ್ ಕೊಲಾನ್. ಓಕೆ, ಏನಂತ ಹೇಳ್ತೀವಿ ನಾವು, ಸಿಗ್ಮಾಯ್ಡ್ ಕೊಲಾನ್ ಈಸ್ ಅ ಎಸ್ ಸೇಪ್ಡ್ ಕೊಲಾನ್. ಓಕೆ, ಅದಾಗಿದ ಮೇಲೆ ನಮ್ಗೆ ಇಲ್ಲೊಂದು ಸ್ಟ್ರೇಟ್ ಪೋರ್ಷನ್ ಕಾಣ್ತಿರ್ಬೋದು. ಈ ಸ್ಟೇಟ್ ಪೋರ್ಷನ್ ಇದೆಲ್ಲ ಇದೇನಿದೆ, ನಮ್ಮ ರೆಕ್ಟಮ್. ಓಕೆ, ಸ್ಟೇಟ್ ಪೋರ್ಷನ್ ಏನಿದೆ ಸರ್, ಇದು ನಮ್ಮ ರೆಕ್ಟಮ್ ಪ್ರೆಸೆಂಟ್ ಇದೆ. ಸೊ ರೆಕ್ಟಮ್ ಆಗಿದ್ಮೇಲೆ ಲಾಸ್ಟ್ ಇರೋದು ನಮ್ಮ ಆ್ಯನಲ್ ಕೆನಾಲ್. ಓಕೆ, ಸೊ ಆ್ಯನಲ್ ಕೆನಾಲಿಂದ ಏನಾಗುತ್ತೆ, ಆ ಊಟ ಅಥವಾ ಆ ವೇಸ್ಟ್ ಪ್ರಾಡಕ್ಟ್ ಇದೆಲ್ಲ, ಅನ್ಡೈಜೆಸ್ಟೆಡ್ ಫುಡ್ ಅಥವಾ ವೇಸ್ಟ್ ಪ್ರಾಡಕ್ಟ್ ಇದೆಲ್ಲ, ಅದು ಏನಾಗುತ್ತೆ, ಹೊರಗಡೆ ಬರುತ್ತೆ ಸರ್. ಓಕೆ, ಎಲಿಮಿನೇಟ್ ಆಗುತ್ತೆ. ಐ ಥಿಂಕ್ ನಿಮಗೆ ಯಾವ್ಯಾವ ಆರ್ಗನ್ಸ್, ಯಾವ್ಯಾವ ಪಾರ್ಟ್ ಬರ್ತವೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಡೈಜೆಸ್ಟಿವ್ ಪಾರ್ಟ್ಸ್ಗಳನ್ನು ಬಿಟ್ಟು ಬೇರೆ ಪಾರ್ಟ್ಸ್ ಇರ್ತವೆ ಇಲ್ಲಿ, ಅವು ಹೆಲ್ಪ್ ಮಾಡ್ತವೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ. ಓಕೆ, ಸೊ ಅದರಲ್ಲಿ ಪಾರ್ಟ್ಸ್ ಯಾವ್ಯಾವ ಬರ್ತವೆ ಅಂದ್ರೆ ಸೆಲೆವರಿ ಗ್ಲ್ಯಾಂಡ್ಸ್. ಓಕೆ, ಸಲೈವರಿ ಗ್ಲ್ಯಾಂಡ್ಸ್ ಬರುತ್ತೆ, ಮತ್ತು ಲಿವರ್ ಇದೆ ಸರ್, ಮತ್ತು ಇಲ್ಲಿ ನಾವು ನೋಡ್ಬೋದು ಗಾಲ್ ಬ್ಲಾಡರ್ ಪ್ರೆಸೆಂಟ್ ಇದೆ, ಮತ್ತು ಇಲ್ಲಿ ನಮ್ಮ ಪ್ಯಾಂಕ್ರಿಯಾಸ್ ಕೂಡ ಪ್ರೆಸೆಂಟ್ ಇದೆ. ಇವೇನು ಮಾಡ್ತಾ ಇದ್ದಾವೆ, ಅವು ಡೈಜೆಷನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಡೈಜೆಷನ್ ಅವು ಮಾಡ್ತಾ ಇಲ್ಲ, ಅವು ಏನು ಮಾಡ್ತಾ ಇದ್ದಾವೆ, ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಏನೇನಿದೆ ಸರ್, ಸಲೈವರಿ ಗ್ಲ್ಯಾಂಡ್ಸ್ ಆ್ಯಂಡ್ ಮತ್ತು ಪ್ಯಾಂಕ್ರಿಯಾಸ್ ಮತ್ತು ನಮ್ಮ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ ಬರ್ತವೆ. ಓಕೆ, ಸೊ ನಾವು ಆರ್ಗನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ನಾವು ನೋಡಿದಾಗ, ಸೊ ಇದರಲ್ಲಿ 2 ಟೈಪ್ಸ್ ಬರ್ತವೆ. ಓಕೆ, ಆರ್ಗನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ 2 ಟೈಪ್ಸ್ ಬರ್ತವೆ. ಓಕೆ, ಇಟ್ ಕನ್ಸಿಸ್ಟ್ ಆಫ್ ಮೇನ್ 2 ಟೈಪ್ಸ್ ಆಫ್ ಆರ್ಗನ್. ಹೌದು ಸರ್, ಇದರೊಳಗಡೆ 2 ಟೈಪ್ಸ್ ಆಫ್ ಆರ್ಗನ್ಸ್ ಬರ್ತಾ ಇದ್ದಾವೆ. ಯಾವ್ಯಾವ ಅಂತ ನೋಡಿದಾಗ, ಫಸ್ಟ್ ಈಸ್ ಪ್ರೈಮರಿ ಡೈಜೆಸ್ಟಿವ್ ಆರ್ಗನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಪ್ರೈಮರಿ ಡೈಜೆಸ್ಟಿವ್ ಆರ್ಗನ್ಸ್. ಓಕೆ, ಪ್ರೈಮರಿ ಆರ್ಗನ್ಸ್ ಅಥವಾ ಪ್ರೈಮರಿ ಡೈಜೆಸ್ಟಿವ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಇವು ಆರ್ಗನ್ಸ್ ಏನಿದ್ದಾವೆ ಅಂದರೆ, ದೀಸ್ ಆರ್ಗನ್ಸ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಡೈಜೆಷನ್. ಹೌದು ಸರ್, ಇವು ಏನು ಮಾಡ್ತಾ ಇದ್ದಾವೆ, ಡೈರೆಕ್ಟ್ಲಿ ಇವು ಇನ್ವಾಲ್ವ್ ಆಗ್ತಾ ಇದ್ದಾವೆ ನಮ್ಮ ಡೈಜೆಷನ್ನಲ್ಲಿ. ಓಕೆ, ಡೈಜೆಷನ್ ಪ್ರೊಸೆಸ್ ಇದೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವು ನಮ್ಮ ಪ್ರೈಮರಿ ಡೈಜೆಸ್ಟಿವ್ ಆರ್ಗನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಫಾರ್ಮ್ಸ್ ಕಂಟಿನ್ಯೂವಸ್ ಟ್ಯೂಬ್. ಹೌದು ಸರ್, ಇದು ಏನು ಮಾಡ್ತಾ ಇದ್ದೇವೆ, ಕಂಟಿನ್ಯೂವಸ್ ಟ್ಯೂಬ್ ಇದೆ ಸರ್. ಎಲ್ಲಿಂದ ಎಲ್ಲಿ ತನಕ ಟ್ಯೂಬ್ ಇದೆ ಅಂತ ಕೇಳಿದಾಗ, ರನ್ಸ್ ಫ್ರಮ್ ದಿ ಮೌತ್ ಟು ದಿ ಏನಸ್. ಹೌದು ಸರ್, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ನಮ್ಮ ಮೌತಿಂದ ಸ್ಟಾರ್ಟ್ ಆಗಿ ಏನಸ್ಸಿಂದ ಎಂಡ್ ಆಗ್ತಾ ಇದೆ ಅಲ್ಲ. ಸೊ ಕಂಟಿನ್ಯೂವಸ್ ಟ್ಯೂಬ್ ಸ್ಟ್ರಕ್ಚರ್ ಇದೆ. ಓಕೆ, ಸೊ ಏನಿದೆ, ಇವು ಪ್ರೈಮರಿ ಡೈಜೆಸ್ಟಿವ್ ಆರ್ಗನ್ಸ್. ಓಕೆ, ಸೊ ಏನು ಮಾಡ್ತಾ ಇದ್ದಾವೆ, ಡೈರೆಕ್ಟ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾವೆ ಡೈಜೆಷನ್ ಪ್ರೊಸೆಸ್ಸಿನಲ್ಲಿ. ಓಕೆ, ನೆಕ್ಸ್ಟ್ ಅದರೊಳಗಡೆ ಯಾವ್ಯಾವ ಆರ್ಗನ್ಸ್ ಬರ್ತಾ ಇದ್ದಾವೆ ಅಂತ ಕೇಳಿದಾಗ, ದೇ ಇನ್ಕ್ಲೂಡ್ ಮೌತ್. ಹೌದು ಸರ್, ಮೌತ್ ಏನು ಮಾಡ್ತಾ ಇದೆ, ಇಟ್ ಈಸ್ ದ ಇನಿಷಿಯಲ್ ಸೈಟ್ ಆಫ್ ಫುಡ್ ಇಂಜೆಷನ್ ಆ್ಯಂಡ್ ಮೆಕ್ಯಾನಿಕಲ್ ಡೈಜೆಷನ್. ಹೌದು ಸರ್, ಫುಡ್ಡನ್ನು ನಾವು ಬಾಯಿ ಒಳಗಡೆ ಇಡ್ತೀವಿ, ಮತ್ತು ಮೆಕ್ಯಾನಿಕಲ್ ಡೈಜೆಷನ್ ಅಂದರೆ ನಾವು ಅದನ್ನು ಚೀವಿಂಗ್ ಮಾಡ್ತೀವಿ. ಓಕೆ, ಲಾರ್ಜ್ ಫುಡ್ ಪಾರ್ಟಿಕಲ್ಸನ್ನು ನಾವು ಸ್ಮಾಲರ್ ಫುಡ್ ಪಾರ್ಟಿಕಲ್ಸ್ ಆಗಿ ಏನು ಮಾಡ್ತಾ ಇದ್ದೀವಿ, ಮೆಕ್ಯಾನಿಕಲ್ ಡೈಜೆಷನ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಬರೋದು ಫ್ಯಾರಿಂಗ್ಸ್. ಹೌದು ಸರ್, ಫ್ಯಾರಿಂಗ್ಸ್ ಏನಿದೆ, ಇಟ್ ಈಸ್ ದ ಪ್ಯಾಸೇಜ್ ವೇ ಫಾರ್ ದಿ ಫುಡ್ ಆ್ಯಂಡ್ ಏರ್. ಫುಡ್ನೂ ಹೋಗುತ್ತೆ ಅದರಿಂದ, ಏರ್ನೂ ಹೋಗುತ್ತೆ ಅದರಿಂದ. ಓಕೆ, ನೆಕ್ಸ್ಟ್ ಬರುತ್ತೆ ಈಸೋಫೇಗಸ್. ಓಕೆ, ಫ್ಯಾರಿಂಗ್ಸಿಂದ ಹೋಗಿದ ಮೇಲೆ ಈಸೋಫೇಗಸ್ ಬರುತ್ತೆ. ಮಸ್ಕುಲರ್ ಟ್ಯೂಬ್ ಟ್ರಾನ್ಸ್ಪೋರ್ಟ್ ಫುಡ್ ಟು ದಿ ಸ್ಟಮಕ್. ಹೌದು ಸರ್, ಈಸೋಫೇಗಸ್ ಏನು ಮಾಡುತ್ತೆ, ನಮ್ಮ ಫುಡ್ಡನ್ನು ಸ್ಟಮಕ್ ತನ್ನ ಇದು ತಗೊಂಡು ಹೋಗುತ್ತೆ. ನೆಕ್ಸ್ಟ್ ಬರುತ್ತೆ ಸ್ಟಮಕ್. ಹೌದು ಸರ್, ಸ್ಟಮಕ್ ಏನು ಮಾಡ್ತಾ ಇದೆ, ಆ ಸ್ಯಾಕ್ ಲೈಕ್ ಆರ್ಗನ್. ಹೌದು ಸರ್, ಇದೇನಿದೆ, ಒಂದು ಸ್ಯಾಕ್ ಲೈಕ್ ಆರ್ಗನ್ ಇದೆ, ವೇರ್ ಫುಡ್ ಈಸ್
ಮೆಕ್ಯಾನಿಕಲಿ ಆ್ಯಂಡ್ ಕೆಮಿಕಲಿ ಡೈಜೆಸ್ಟೆಡ್. ಹೌದು ಸರ್, ಇದರೊಳಗಡೆ ಮೆಕ್ಯಾನಿಕಲ್ಲಿನೂ ಡೈಜೆಷನ್ ಆಗುತ್ತೆ ಮತ್ತು ಕೆಮಿಕಲ್ಲಿ ಕೂಡ ಇದರೊಳಗಡೆ ಡೈಜೆಷನ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್. ಹೌದು ಸರ್, ಸ್ಟಮಕ್ ಆಗಿದ್ಮೇಲೆ ಯಾವ ಪಾರ್ಟ್ ಬರುತ್ತೆ? ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನ್ ಏನು ಮಾಡುತ್ತೆ? ಕಂಪ್ಲೀಟ್ ಡೈಜೆಷನ್. ಓಕೆ, ಫುಲ್ ಇದು ಡೈಜೆಷನ್ ಮಾಡುತ್ತೆ ಆ್ಯಂಡ್ ಅಬ್ಸಾರ್ವ್ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಎಲ್ಲಿ ಜಾಸ್ತಿ ಆಗುತ್ತೆ ಅಂತ ಕೇಳಿದಾಗ ಸರ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಆ್ಯಂಡ್ ಇಟ್ ಇನ್ಕ್ಲೂಡ್ಸ್. ಸೊ ಇದ್ರ ಒಳಗಡೆ ಎಷ್ಟು ಪಾರ್ಟ್ಸ್ ಇದ್ದಾವೆ? ಡಿಯೋಡಿನಮ್, ಜಿಜಿನಮ್ ಆ್ಯಂಡ್ ಇಲಿಯಮ್. ಹೌದು ಸರ್, DJI ಇದ್ರೊಳಗಡೆ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಬರುತ್ತೆ ಸ್ಮಾಲ್ ಇಂಟೆಸ್ಟೈನ್ ಆಗಿದ್ಮೇಲೆ ಲಾರ್ಜ್ ಇಂಟೆಸ್ಟೈನ್. ಓಕೆ, ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಮೇನ್ಲಿ ಏನಾಗುತ್ತೆ? ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್. ಹೌದು ಸರ್, ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಎಲ್ಲಾಗುತ್ತೆ ಅಂತ ಕೇಳಿದಾಗ ಸರ್ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಜಾಸ್ತಿ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮಿಂಗ್ ಫೀಕಸ್. ಹೌದು ಸರ್, ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ವೇಸ್ಟ್ ಪ್ರಾಡಕ್ಟ್ ಏನಾಗುತ್ತೆ? ಜನರೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಏನು ಬರ್ತವೆ? ರೆಕ್ಟಮ್ ಆ್ಯಂಡ್ ಏನಲ್ ಕೆನಾಲ್. ಹೌದು ಸರ್, ರೆಕ್ಟಮ್ ಆ್ಯಂಡ್ ಏನಲ್ ಕೆನಾಲ್ ಇದ್ರೊಳಗಡೆ ಏನಾಗುತ್ತೆ? ರೆಸ್ಪಾನ್ಸಿಬಲ್ ಫಾರ್ ದಿ ಎಲಿಮಿನೇಷನ್ ಆಫ್ ವೇಸ್ಟ್. ಹೌದು ಸರ್, ಏನು ಮಾಡುತ್ತೆ? ರೆಕ್ಟಮ್ ಮತ್ತು ಏನಲ್ ಕೆನಾಲ್ ಏನು ಮಾಡುತ್ತೆ? ವೇಸ್ಟ್ ಪ್ರಾಡಕ್ಟನ್ನು ಹೊರಗಡೆ ಹಾಕುತ್ತೆ, ಎಲಿಮಿನೇಟ್ ಮಾಡುತ್ತೆ. ಓಕೆ, ಇವಿಷ್ಟು ಏನಿದ್ದಾವೆ ಇವಿಷ್ಟು ನಮ್ಮ ಪ್ರೈಮರಿ ಡೈಜೆಸ್ಟಿವ್ ಆರ್ಗನ್ಸ್ ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ಸ್. ಸೊ ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ಸ್ ಅಂದರೆ ದೀಸ್ ಆರ್ಗನ್ಸ್ ಅಸಿಸ್ಟ್ ಇನ್ ದಿ ಡೈಜೆಷನ್. ಸೊ ಇವು ಡೈರೆಕ್ಟ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಓಕೆ, ಡೈಜೆಷನ್ ಒಳಗಡೆ ಡೈರೆಕ್ಟ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾವೆ? ಅಸಿಸ್ಟ್ ಮಾಡ್ತಾ ಇದ್ದಾವೆ, ಅಂದರೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಏನು ಮಾಡ್ತಾ ಇದ್ದಾವೆ? ಹೆಲ್ಪ್ ಮಾಡ್ತಾ ಇದ್ದಾವೆ, ಡೈಜೆಷನ್ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ ಬೈ ಪ್ರೊಡ್ಯೂಸಿಂಗ್ ಆ್ಯಂಡ್ ಸ್ಟೋರಿಂಗ್ ಸೀಕ್ರಿಷನ್ಸ್. ಸೊ ಸೀಕ್ರಿಷನ್ಸನ್ನು ಪ್ರೊಡ್ಯೂಸ್ ಮಾಡಿ ಮತ್ತು ಸೀಕ್ರಿಷನ್ಸ್ಗಳನ್ನು ಸ್ಟೋರ್ ಮಾಡಿ ಇವು ಏನು ಮಾಡ್ತಾ ಇದ್ದಾವೆ? ಹೆಲ್ಪ್ ಮಾಡ್ತಾ ಇದ್ದಾವೆ ಡೈಜೆಷನ್ನಲ್ಲಿ. ಓಕೆ, ಸೊ ಇದರೊಳಗಡೆ ಯಾವ್ಯಾವ ಆರ್ಗನ್ಸ್ ಬರ್ತವೆ ಅಂತ ನೋಡಿದಾಗ ಸರ್ ಫಸ್ಟ್ ಇರೋದು ನಮ್ಮ ಸಲೈವರಿ ಗ್ಲ್ಯಾಂಡ್ಸ್. ಓಕೆ, ಸಲೈವರಿ ಗ್ಲ್ಯಾಂಡ್ಸ್ ಏನು ಮಾಡ್ತವೆ? ಸೀಕ್ರೀಟ್ ಸಲೈವಾ. ಹೌದು ಸರ್, ಸಲೈವಾವನ್ನು ಇದು ಏನು ಮಾಡುತ್ತೆ? ನಮ್ಮ ಲಾಲಾರಸ ಅಂತೀವಲ್ಲ ಅದನ್ನು ಇದು ಸೀಕ್ರೀಟ್ ಮಾಡುತ್ತೆ. ಮತ್ತು ಮಾಯ್ಸ್ಟನ್ ಫುಡ್ ಆ್ಯಂಡ್ ಬಿಗಿನ್ ಡೈಜೆಷನ್. ಸೊ ಫುಡ್ ಪಾರ್ಟಿಕಲ್ಸ್ ನಾವು ತಿಂತೀವಲ್ಲ, ಎಕ್ಸಾಂಪಲ್ ನೀವು ಬಿಸ್ಕಿಟನ್ನು ತಿಂದುಬಿಟ್ರಿ. ಓಕೆ, ಬಿಸ್ಕಿಟ್ ತಿಂದಮೇಲೆ ಸೊ ಬಿಸ್ಕಿಟ್ ಏನಿದೆ? ಡ್ರೈ ಇದೆ ಸರ್. ಓಕೆ, ಡ್ರೈ ಇದೆ, ಅದರೊಳಗಡೆ ವಾಟರೇ ಇಲ್ಲ. ಬಟ್ ನೀವು ಮೌತಲ್ಲಿ ಇಟ್ಕೊಂಡು ನೀವು ಅದನ್ನು ಚ್ಯೂ ಮಾಡಿದಾಗ ಅಲ್ಲಿ ಏನಾಗುತ್ತೆ? ಮಾಯ್ಸ್ಟ್ ಆಗುತ್ತೆ, ಅಂದರೆ ನಿಮ್ಮ ಸಲೈವ ಇದೆಲ್ಲ ಮಿಕ್ಸ್ ಆಗುತ್ತೆ, ಊಟದ ಜೊತೆ ಮಿಕ್ಸ್ ಆಗುತ್ತೆ. ಅದೇ ಪ್ಲೇಸಲ್ಲಿ ಡೈಜೆಷನ್ ಏನಾಗುತ್ತೆ ಸರ್? ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಲಿವರ್. ಓಕೆ, ನೆಕ್ಸ್ಟ್ ಯಾವ ಆರ್ಗನ್ ಇದೆ ಸರ್? ಲಿವರ್ ಇದೆ. ಸೊ ಲಿವರ್ ಏನು ಮಾಡುತ್ತೆ? ಇದು ಕೂಡ ಡೈಜೆಷನಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಇದು ಏನು ಮಾಡ್ತಾ ಇದೆ? ಬೈಲ್ ಜ್ಯೂಸನ್ನು ಸೀಕ್ರಿಯೇಟ್ ಮಾಡ್ತಾ ಇದೆ, ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಬೈಲ್ ಜ್ಯೂಸ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಸರ್ ನಮ್ಮ ಲಿವರ್ ಇದೆ. ಓಕೆ, ಸೊ ಲಿವರಲ್ಲಿ ಏನಾಗುತ್ತೆ? ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ರೊಡ್ಯೂಸ್ ಆಗಿದ ಮೇಲೆ ಗಾಲ್ ಬ್ಲಾಡರ್ ಅಂತ ಇರುತ್ತೆ. ಓಕೆ, ಲಿವರ್ ಹತ್ರನೇ ಗ್ರೀನಿಶ್ ಕಲರ್ ಗಾಲ್ ಬ್ಲಾಡರ್ ಅಂತ ಇರುತ್ತೆ. ಅದು ಏನು ಮಾಡುತ್ತೆ ಸರ್? ಸ್ಟೋರ್ ಆ್ಯಂಡ್ ರಿಲೀಸ್ ಬೈಲ್ ಜ್ಯೂಸ್. ಹೌದು ಸರ್, ಸೀಕ್ರೆಟ್ ಆಗುತ್ತೆ ಬೈಲ್ ಜ್ಯೂಸ್ ಎಲ್ಲಿ? ನಮ್ಮ ಲಿವರಲ್ಲಿ ಸೀಕ್ರೆಟ್ ಆಗುತ್ತೆ. ಬಟ್ ಅದು ಸ್ಟೋರ್ ಎಲ್ಲಾಗುತ್ತೆ ಸರ್? ನಮ್ಮ ಗಾಲ್ ಬ್ಲಾಡರ್ ಒಳಗಡೆ ಅದು ಸ್ಟೋರ್ ಆಗುತ್ತೆ. ಓಕೆ, ಆ್ಯಂಡ್ ರಿಲೀಸ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನ್. ಹೌದು ಸರ್, ಆ ಬೈಲ್ ಜ್ಯೂಸ್ ಇದೆಯಲ್ಲ ಅದು ಎಲ್ಲಿ ರಿಲೀಸ್ ಆಗುತ್ತೆ? ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ರಿಲೀಸ್ ಆಗುತ್ತೆ. ಸೊ ಸ್ಪೆಷಲಿ ಎಟ್ ಡಿಯೋಡಿನಮ್ ಹತ್ರ ಏನಾಗುತ್ತೆ? ಅದು ಬೈಲ್ ಜ್ಯೂಸ್ ಏನಾಗುತ್ತೆ? ರಿಲೀಸ್ ಆಗುತ್ತೆ ಥ್ರೂ ದಿ ಕಾಮನ್ ಬೈಲ್ ಡಕ್ಟ್. ಓಕೆ, ನೆಕ್ಸ್ಟ್ ನೋಡೋಣ ಯಾವ ಆರ್ಗನ್ ಇದೆ ಸರ್? ಪ್ಯಾಂಕ್ರಿಯಾಸ್. ಓಕೆ, ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ ಸರ್? ಪ್ರೊಡ್ಯೂಸ್ ಡೈಜೆಸ್ಟಿವ್ ಎನ್ಸೈಮ್ಸ್. ಸೊ ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಬೈಕಾರ್ಬೋನೇಟ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ ಸರ್? ಬೈಕಾರ್ಬೋನೇಟ್ ಮತ್ತು ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನು ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ ಟು ಏಡ್ ಇನ್ ಕೆಮಿಕಲ್ ಡೈಜೆಷನ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನ್. ಹೌದು ಸರ್, ಇದು ಸ್ಮಾಲ್ ಇಂಟೆಸ್ಟೈನ್ ಒಳಗಡೆನೂ ಸ್ವಲ್ಪ ಡೈಜೆಷನ್ ಆಗುತ್ತೆ ಅಲ್ಲ, ಅದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ ಸರ್? ಇದು ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನು ಸೀಕ್ರೀಟ್ ಮಾಡುತ್ತೆ ಮತ್ತು ನಮ್ಮ ಬೈಕಾರ್ಬೋನೇಟ್ ಕೂಡ ಇದು ಏನು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ಸ್ ಅರ್ಥ ಆಗಿರಬಹುದು. ಎಕ್ಸೆಸರಿ ಡೈಜೆಸ್ಟಿವ್ ಆರ್ಗನ್ಸ್ ಅಂದರೆ ಏನು ಅಂತ ಕೇಳಿದಾಗ ಸರ್ ಇವು ಆರ್ಗನ್ಸ್ ಇದ್ದಾವೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿದ್ದಾವೆ, ಬಟ್ ಡೈರೆಕ್ಟ್ಲಿ ಡೈಜೆಷನ್ ಮಾಡ್ತಾ ಇಲ್ಲ. ಇವು ಏನು ಮಾಡ್ತಾ ಇದ್ದಾವೆ? ಡೈಜೆಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಸರ್ ಯಾವ್ಯಾವ ಪ್ರೊಸೆಸ್ ಆಗ್ತವೆ, ಯಾವ್ಯಾವ ಫಂಕ್ಷನ್ ಆಗ್ತವೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕೇಳಿದಾಗ ಇದರಲ್ಲಿ 5 ಫಂಕ್ಷನ್ ಆಗ್ತವೆ. ಓಕೆ, ಇಂಜೆಷನ್ ಆಗುತ್ತೆ, ಪ್ರೊಪಲ್ಷನ್ ಆಗುತ್ತೆ, ಡೈಜೆಷನ್ ಆಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ ಮತ್ತು
ಡೆಫಿಕೇಶನ್ ಅಥವಾ ಎಲಿಮಿನೇಷನ್ ಅಂತ ಹೇಳ್ತೀವಿ. ಓಕೆ, ಎಲಿಮಿನೇಷನ್ ಅಂತ ಹೇಳ್ತೀವಿ. ಸೊ ಇಷ್ಟು ಫಂಕ್ಷನ್ಸ್ ಇಲ್ಲಿ ಆಗ್ತವೆ. ಸೊ ಒನ್ ಬೈ ಒನ್ ನಾವು ನೋಡೋಣ ಡೀಟೇಲ್ ಆಗಿ. ಫಸ್ಟ್ ಇಂಜೆಷನ್. ಓಕೆ, ಸೊ ಇಂಜೆಷನ್ ಅಂದರೆ ಏನು ಅಂತ ಕೇಳಿದಾಗ, ಸರ್ ಇಂಜೆಷನ್ ಈಸ್ ಟೇಕಿಂಗ್ ಫುಡ್ ಇನ್ ಟು ದಿ ಬಾಡಿ ಥ್ರೂ ದಿ ಮೌತ್. ಓಕೆ, ಸೊ ನಾವು ಮೌತ್ ಒಳಗಡೆ ಊಟ ಇಡ್ತೀವಲ್ಲ, ಸೊ ಆ ಪ್ರೊಸೆಸನ್ನು ನಾವು ಇಂಜೆಷನ್ ಅಂತ ಹೇಳ್ತೀವಿ. ಓಕೆ, ನಾವು ಬಾಯಿ ಒಳಗಡೆ ಊಟ ಇಡ್ತೀವಲ್ಲ, ಆ ಪ್ರೊಸೆಸನ್ನು ನಾವು ಇಂಜೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಜೆಷನ್ ಆಗಿದ್ಮೇಲೆ ಏನಾಗುತ್ತೆ, ನಮ್ಮ ಮೌತ್ ಏನು ಮಾಡುತ್ತೆ, ಚೀವಿಂಗ್ ಮಾಡುತ್ತೆ, ಅದನ್ನು ಸಲೈವ ಜೊತೆ ಮಿಕ್ಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಪ್ರೋಪಲ್ಷನ್. ಓಕೆ, ನೆಕ್ಸ್ಟ್ ಏನು ಫಂಕ್ಷನ್ ಆಗುತ್ತೆ ಸರ್, ಪ್ರೋಪಲ್ಷನ್. ಸೊ ಪ್ರೋಪಲ್ಷನ್ ಅಂದರೆ ನಮ್ಮ ಬಾಯಿ ಒಳಗಡೆ ಊಟ ಇಟ್ಟಿದ ಮೇಲೆ ನಾವು ಚೀವ್ ಮಾಡಿದ ಮೇಲೆ ಏನಾಗುತ್ತೆ, ಓಕೆ, ಚೀವ್ ಮಾಡಿದ ಮೇಲೆ ಏನಾಗುತ್ತೆ, ಇನ್ವಾಲ್ವ್ಸ್ ಮೂಮೆಂಟ್ ಆಫ್ ಫುಡ್ ಥ್ರೂ ದಿ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಹೌದು ಸರ್, ಇದ್ರ ಒಳಗಡೆ ಏನಾಗುತ್ತೆ, ಊಟವನ್ನು ನಾವು ಮೌತ್ ಒಳಗಡೆ ಇಟ್ಟಿದ ಮೇಲೆ ಅಲ್ಲಿ ನಾವು ಚೀವಿಂಗ್ ಮಾಡ್ತೀವಿ. ಚೀವಿಂಗ್ ಮಾಡಿದ ಮೇಲೆ ಆ ಊಟವನ್ನು ನಾವು ಮೂಮೆಂಟ್ ಮಾಡ್ತೀವಿ. ಅಂದರೆ ಮೌತಿಂದ ಅದು ಅನ್ನನಾಳಕ್ಕೆ ಹೋಗುತ್ತೆ. ಓಕೆ, ನಮ್ಮ ಬಾಯಿಯಿಂದ ಅನ್ನನಾಳಕ್ಕೆ ಹೋಗುತ್ತೆ, ಅನ್ನನಾಳೆಯಿಂದ ಸ್ಟಮಕ್ಕಿಗೆ ಅದು ಹೋಗುತ್ತೆ, ಈ ಥರ. ಓಕೆ, ಮೂಮೆಂಟ್ ಆಫ್ ಫುಡ್ ಥ್ರೂ ದಿ ಡೈಜೆಸ್ಟಿವ್ ಟ್ರ್ಯಾಕ್, ಅದನ್ನು ನಾವು ಪ್ರೋಪಲ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಒಳಗಡೆ ಎರಡು ಪ್ರೊಸೆಸ್ ನಡೀತವೆ. ಯಾವ್ಯಾವ ಪ್ರೊಸೆಸ್ ಅಂದರೆ ಸರ್, ಸ್ವಾಲೋಯಿಂಗ್. ಓಕೆ, ಸ್ವಾಲೋಯಿಂಗ್ ಅಂದರೆ ನಾವು ನುಂಗ್ತಾ ಇದ್ದೀವಲ್ಲ. ಓಕೆ, ಸೊ ನಾವು ನುಂಗ್ತಾ ಇದ್ದೀವಿ, ನಾವು ಸ್ವಾಲೋ ಮಾಡ್ತಾ ಇದ್ದೀವಿ. ಸೊ ಸಾಲ್ವ್ ಮಾಡೋದನ್ನು ಮೂಮೆಂಟ್ ಆಗ್ತಾಯಿದೆ, ಫುಡ್ ಏನಾಗ್ತಾ ಇದೆ, ಮೂಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಪೆರಿಸ್ಟಾಲಿಸಿಸ್. ಹೌದು ಸರ್, ಸಾಲೋಯಿಂಗ್ ಇದು ನಮ್ಮ ಕಂಟ್ರೋಲಲ್ಲಿದೆ. ಓಕೆ, ಪೆರಿಸ್ಟಾಲಿಸಿಸ್ ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಊಟ ಹೇಗೆ ಹೋಗ್ತಾ ಇದೆ, ಪೆರಿಸ್ಟಾಲ್ಸಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಅದು ನಾವು ಮುಂದಿನ ವೀಡಿಯೋಸ್ದಲ್ಲಿ ಡೀಟೇಲ್ ಆಗಿ ನೋಡೋಣ. ಓಕೆ, ಪೆರಿಸ್ಟಾಲಿಸಿಸ್ ಅಂದರೆ ಏನು ಸರ್, ಫುಡ್ ಏನಾಗ್ತಾ ಇದೆ, ಮೂಮೆಂಟ್ ಆಗ್ತಾ ಇದೆ ಇನ್ ದಿ ಅವರ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ಹೇಳಬೇಕು. ಓಕೆ, ಸೊ ಇವೆರಡು ಪ್ರೊಸೆಸ್ ಆಗಿ ಇಲ್ಲಿ ಏನಾಗುತ್ತೆ, ಪ್ರೋಪಲ್ಷನ್ ನಡೆಯುತ್ತೆ. ನೆಕ್ಸ್ಟ್ ನಾವು ನೋಡೋಣ ಡೈಜೆಷನ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಸರ್, ಡೈಜೆಷನ್ ಆಗುತ್ತೆ. ಸೊ ಡೈಜೆಷನ್ ಒಳಗಡೆ ಎರಡು ಡೈಜೆಷನ್ ಇಲ್ಲಿದ್ದಾವೆ, ಒಂದು ಮೆಕ್ಯಾನಿಕಲ್ ಡೈಜೆಷನ್, ಇನ್ನೊಂದು ಕೆಮಿಕಲ್ ಡೈಜೆಷನ್. ಓಕೆ, ಮೆಕ್ಯಾನಿಕಲ್ ಡೈಜೆಷನ್ ಅಂದರೆ ಏನೇ, ಫಿಸಿಕಲಿ ಬ್ರೇಕಿಂಗ್ ಫುಡ್ ಇಂಟು ಸ್ಮಾಲರ್ ಪೀಸಸ್. ಹೌದು ಸರ್, ನಾವು ಒಂದು ಲಾರ್ಜ್ ಪೀಸ್ ತಂದು ಬಾಯಿ ಒಳಗಡೆ ಇಟ್ಟಿದ್ದೀವಿ. ಓಕೆ, ಒಂದು ಲಾರ್ಜ್ ಪೀಸ್ ತಿಂದೀವಿ. ಎಕ್ಸಾಂಪಲ್, ನಾವು ಒಂದು ಪಾನಿಪುರಿ ತಿಂದೀವಿ. ಓಕೆ, ಪಾನಿಪುರಿ ಇಷ್ಟು ದೊಡ್ಡದಿರುತ್ತೆ. ಸೊ ಅಷ್ಟು ಲಾರ್ಜ್ ಫುಡ್ಡನ್ನು ನಾವು ಚೀವಿಂಗ್ ಮಾಡ್ತೀವಲ್ಲ, ಮ್ಯಾಸ್ಟಿಕೇಶನ್, ನಾವು ಅದನ್ನು ಚೀವಿಂಗ್ ಮಾಡ್ತೀವಲ್ಲ, ಚೀವಿಂಗ್ ಮಾಡಿ ಈ ಲಾರ್ಜ್ ಪಾನಿಪುರಿಯನ್ನು ನಾವು ಸ್ಮಾಲರ್ ಪೀಸಸಲ್ಲಿ ಡಿವೈಡ್ ಮಾಡ್ತೀವಲ್ಲ, ಅದು ನಮ್ಮ ಮೆಕ್ಯಾನಿಕಲ್ ಡೈಜೆಷನ್. ಓಕೆ, ಮೆಕ್ಯಾನಿಕಲ್ ಡೈಜೆಷನ್ ಅಂದರೆ ಲಾರ್ಜ್ ಫುಡ್ ಪಾರ್ಟಿಕಲ್ಗೆ ನಾವು ಬೈಟ್ ಮಾಡಿ ಅದನ್ನು ನಾವು ಚೀವ್ ಮಾಡಿ ಸ್ಮಾಲ್ ಪೀಸ್ ಮಾಡ್ತೀವಲ್ಲ, ಅದು ಎಕ್ಸಾಂಪಲ್ ಕೊಡ್ಬೋದು ನಾವು ಮೆಕ್ಯಾನಿಕಲ್ ಡೈಜೆಷನ್ಗೆ. ಓಕೆ, ನೆಕ್ಸ್ಟ್ ಇರುತ್ತೆ ಕೆಮಿಕಲ್ ಡೈಜೆಷನ್. ಸೊ ಕೆಮಿಕಲ್ ಡೈಜೆಷನ್ ಅಂದರೆ ಏನು, ಯೂಸಿಂಗ್ ಎನ್ಸೈಮ್ಸ್. ಓಕೆ, ಇಲ್ಲಿ ಏನಾಗ್ತಾ ಇದೆ, ಕೆಮಿಕಲ್ಸ್ ಯೂಸ್ ಆಗ್ತಾ ಇದ್ದಾವೆ, ಎನ್ಸೈಮ್ಸ್ ಯೂಸ್ ಆಗ್ತಾ ಇದ್ದಾವೆ. ಸರ್, ಯಾಕೆ ಯೂಸ್ ಆಗ್ತಾ ಇದ್ದಾವೆ, ಟು ಬ್ರೇಕ್ ಡೌನ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇಂಟು ಅಬ್ಸಾರ್ವೇಬಲ್ ನ್ಯೂಟ್ರಿಯೆಂಟ್ಸ್. ಸೊ ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಓಕೆ, ಸೊ ಇಲ್ಲಿ ಏನಾಗಿದೆ, ಆಲ್ರೆಡಿ ನಾವು ಲಾರ್ಜರ್ ಫುಡ್ ಪಾರ್ಟಿಕಲ್ಸನ್ನು ನಾವು ಸ್ಮಾಲರ್ ಫುಡ್ ಪಾರ್ಟಿಕಲ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ, ಆಗಿದ ಮೇಲೆ ಇಲ್ಲಿ ಏನಾಗುತ್ತೆ, ಕೆಮಿಕಲ್ ಡೈಜೆಷನ್ ಆಗುತ್ತೆ. ಸೊ ಆಲ್ರೆಡಿ ಆ ಪಾರ್ಟಿಕಲ್ಸ್ ಇದ್ದಾವೆ ಅಲ್ಲ, ಆ ಪಾರ್ಟಿಕಲ್ಸಲ್ಲಿ ಕೆಮಿಕಲ್ಸ್ಗಳಿಂದ ಏನಾಗುತ್ತೆ, ಅಬ್ಸಾರ್ವೇಬಲ್ ನ್ಯೂಟ್ರಿಯೆಂಟ್ಸ್ ಆಗ್ತವೆ. ಓಕೆ, ಕೆಮಿಕಲ್ ಡೈಜೆಷನ್ ಅಂದರೆ ಏನು, ಇಲ್ಲಿ ಏನಾಗುತ್ತೆ, ಅಬ್ಸಾರ್ವೇಬಲ್ ನ್ಯೂಟ್ರಿಯೆಂಟ್ಸ್ ಆಗಿ ಆ ಫುಡ್ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಓಕೆ, ಫುಡ್ ಈಸ್ ಕನ್ವರ್ಟೆಡ್ ಇಂಟು ಅಬ್ಸಾರ್ವೇಬಲ್ ನ್ಯೂಟ್ರಿಯೆಂಟ್ಸ್ ಯೂಸಿಂಗ್ ಎನ್ಸೈಮ್ಸ್. ದಿಸ್ ಈಸ್ ನೋನ್ ಆ್ಯಸ್ ಕೆಮಿಕಲ್ ಡೈಜೆಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ ನಾವು ಅಬ್ಸಾರ್ಪ್ಷನ್. ಓಕೆ, ಅಬ್ಸಾರ್ಪ್ಷನ್ ಒಳಗಡೆ ಏನಾಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟಿಂಗ್ ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್. ಹೌದು ಸರ್, ಇಲ್ಲಿ ಮೇಲ್ಗಡೆ ಆಲ್ರೆಡಿ ಏನಾಗಿತ್ತು, ಅಬ್ಸಾರ್ವೇಬಲ್ ನ್ಯೂಟ್ರಿಯೆಂಟ್ಸ್ ಆಗಿತ್ತು. ಓಕೆ, ಸೊ ಆ ಅಬ್ಸಾರ್ವೇಬಲ್ ನ್ಯೂಟ್ರಿಯೆಂಟ್ಸ್ ಇಲ್ಲಿ ಏನಾಗುತ್ತೆ, ಅಬ್ಸಾರ್ವ್ ಆಗುತ್ತೆ. ಓಕೆ, ಟ್ರಾನ್ಸ್ಫರಿಂಗ್ ಡೈಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್ ಇಂಟು ಬ್ಲಡ್ ಸ್ಟ್ರೀಮ್ ಆ್ಯಂಡ್ ಲಿಂಫ್. ಹೌದು ಸರ್, ಇದು ನಮ್ಮ ಬ್ಲಡ್ ಒಳಗಡೆ ನ್ಯೂಟ್ರಿಷನ್ ಹೋಗುತ್ತೆ. ಓಕೆ, ಸೊ ಅಲ್ಲಿ ಏನಾಗ್ತಾ ಇದೆ, ಅಬ್ಸಾರ್ಪ್ಷನ್ ಆಗ್ತಾ ಇದೆ. ಓಕೆ, ಆಲ್ರೆಡಿ ಡೈಜೆಷನ್ ಆಗಿತ್ತು, ಡೈಜೆಷನ್ ಆಗಿದ ಮೇಲೆ ಅಬ್ಸಾರ್ಪ್ಷನ್ ಆಗುತ್ತೆ, ಎಲ್ಲ ಪೌಷ್ಟಿಕಾಂಶವನ್ನು ಹೀರ್ಕೊಳ್ಳುತ್ತೆ, ನಮ್ಮ ಬಾಡಿ ಏನಾಗುತ್ತೆ, ಹೀರ್ಕೊಳ್ಳುತ್ತೆ, ಅದೇ ನಮ್ಮ ಅಬ್ಸಾರ್ಪ್ಷನ್. ಓಕೆ, ನೆಕ್ಸ್ಟ್ ಎಲಿಮಿನೇಷನ್. ನೆಕ್ಸ್ಟ್ ಏನಿದೆ ಸರ್, ಎಲಿಮಿನೇಷನ್ ಅಂದರೆ, ಸೊ ಆಲ್ರೆಡಿ ಎಲ್ಲ ಡೈಜೆಸ್ಟ್ ಆಗಿದೆ. ಓಕೆ, ಫುಡ್ ಏನಾಗಿದೆ, ಡೈಜೆಸ್ಟ್ ಆಗಿದೆ, ಅಬ್ಸಾರ್ವ್ ಆಗಿದೆ. ಓಕೆ, ಅಬ್ಸರ್ವ್ ಆಗಿದ ಮೇಲೆ ಯಾವ ಫುಡ್ ಡೈಜೆಸ್ಟ್ ಆಗಿಲ್ಲ, ಯಾವುದು ವೇಸ್ಟ್ ಪ್ರಾಡಕ್ಟ್ ಇದೆ, ಅದು ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಓಕೆ, ಎಕ್ಸ್ಕ್ರೀಟಿಂಗ್ ಅನ್ಡೈಜೆಸ್ಟೆಡ್ ಮಟೀರಿಯಲ್. ಹೌದು ಸರ್, ಯಾವ
ಮಟೀರಿಯಲ್ ಅನ್ಡೈಜೆಸ್ಟೆಡ್ ಇದೆ, ಅಂದರೆ ಡೈಜೆಷನ್ ಆಗಲಿಲ್ಲ. ಎಕ್ಸಾಂಪಲ್, ಬೇಬಿ ಏನು ಮಾಡಿದೆ, ಒಂದು ಕಾಯಿನನ್ನು ತಿಂದುಬಿಟ್ಟಿದೆ. ಓಕೆ, ಆ ಕಾಯಿನ್ ಡೈಜೆಷನ್ ಆಗುತ್ತಾ? ಆಗೋದಿಲ್ಲ ಸರ್. ಸೊ ಅನ್ಡೈಜೆಸ್ಟೆಡ್ ಮಟೀರಿಯಲ್ ಇದೆ. ಓಕೆ, ಆ ಕಾಯಿನ್ ಏನಿದೆ ಅನ್ಡೈಜೆಸ್ಟೆಡ್ ಮಟೀರಿಯಲ್ ಇದೆ, ಅದು ಕೂಡ ಹೊರಗಡೆ ಬರುತ್ತೆ. ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ ಆ್ಯಸ್ ಫೀಸಸ್. ಹೌದು ಸರ್, ವೇಸ್ಟ್ ಪ್ರಾಡಕ್ಟ್ ಕೂಡ ಹೊರಗಡೆ ಬರುತ್ತೆ ಆ್ಯಸ್ ಫೀಸಸ್. ಹೌದು ಸರ್, ವೇಸ್ಟ್ ಏನು ಉಳಿದಿದೆ ಅಲ್ಲ ಅದೆಲ್ಲ ಹೊರಗಡೆ ಬರುತ್ತೆ. ಓಕೆ, ಥ್ರೂ ದಿ ಪ್ರೊಸೆಸ್ ಆಫ್ ಎಲಿಮಿನೇಷನ್. ಓಕೆ, ಅಥವಾ ಇದನ್ನು ನಾವು ಏನಂತ ಹೇಳ್ತೀವಿ? ಸೊ ಡೆಫಿಕೇಷನ್ ಅಂತ ಹೇಳ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಫಂಕ್ಷನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅರ್ಥ ಆಗಿರ್ಬೋದು. ಏನೇನಿರುತ್ತೆ ಸರ್? ಇದು ಇಂಜೆಷನ್. ಓಕೆ, ಸೊ ಇಂಜೆಷನ್ ಅಂದರೆ ಫುಡ್ ನಾವು ಮೌತ್ ಒಳಗಡೆ ಇಡ್ತೀವಲ್ಲ ಅದನ್ನು ನಾವು ಇಂಜೆಷನ್ ಅಂತೀವಿ. ಮೌತ್ ಒಳಗಡೆಯಿಂದ ಫುಡ್ ಎಲ್ಲಿ ಹೋಗುತ್ತೆ? ಈಸೋಫೇಗಸ್ ಹೋಗುತ್ತೆ. ಈಸೋಫೇಗಸಿಂದ ಸ್ಟಮಕಿಂದ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಹಾಗೆ ರೆಕ್ಟಮ್ ತನಕ ಹೋಗುತ್ತೆ. ಮತ್ತು ಏನಲ್ ಕೆನಾಲ್ನಿಂದ ಹೊರಗಡೆ ಬರುತ್ತೆ. ಆ ಪ್ರೊಸೆಸನ್ನು ನಾವು ಏನಂತ ಹೇಳ್ತೀವಿ? ಪ್ರೊಪಲ್ಷನ್ ಸರ್. ಯಾವ ಎರಡರೊಳಗಡೆ ಎರಡು ಪ್ರೊಸೆಸ್ ನಡೀತವೆ, ಒಂದು ಸಾಲೋಯಿಂಗ್, ಇನ್ನೊಂದು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಆಗುತ್ತೆ ಡೈಜೆಷನ್. ಸೊ ಡೈಜೆಷನ್ ಒಳಗಡೆ ಎರಡು ಟೈಪ್ಸ್ ಇದ್ದಾವೆ. ಓಕೆ, ಯಾವ ಟೈಪ್ಸ್ ಇದ್ದಾವೆ ಸರ್? ಮೆಕ್ಯಾನಿಕಲ್ ಡೈಜೆಷನ್ ಆ್ಯಂಡ್ ಕೆಮಿಕಲ್ ಡೈಜೆಷನ್ ಅಂತ ಎರಡು ಟೈಪ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಅಬ್ಸಾರ್ಪ್ಷನ್. ಹೌದು ಸರ್, ಆಲ್ರೆಡಿ ಡೈಜೆಸ್ಟೆಡ್ ಫುಡ್ ಇದೆಲ್ಲ ಅದನ್ನು ಅಬ್ಸಾರ್ವ್ ಆಗುತ್ತೆ. ಓಕೆ, ಫುಡ್ ಆಲ್ರೆಡಿ ಡೈಜೆಷನ್ ಆಗಿದೆಯಲ್ಲ ಅದನ್ನು ಇದು ಅಬ್ಸಾರ್ವ್ ಮಾಡುತ್ತೆ, ನಮ್ಮ ಬಾಡಿ ಹೀರ್ಕೊಳ್ಳುತ್ತೆ, ನ್ಯೂಟ್ರಿಯೆಂಟ್ಸ್ಗಳನ್ನು ಹೀರ್ಕೊಳ್ಳುತ್ತೆ, ವಾಟರ್ ಆ್ಯಂಡ್ ಎಲೆಕ್ಟ್ರೈಟ್ಗಳನ್ನು ಹೀರ್ಕೊಳ್ಳುತ್ತೆ. ಸೊ ಹೀರ್ಕೊಂಡಿದ ಮೇಲೆ ವೇಸ್ಟ್ ಇದೆಯಲ್ಲ ಅದು ಏನಾಗುತ್ತೆ? ಡೆಫಿಕೇಷನ್ ಆಗುತ್ತೆ, ಎಲಿಮಿನೇಟ್ ಆಗುತ್ತೆ. ನಮ್ಮ ಬಾಡಿಯಿಂದ ಏನಾಗುತ್ತೆ ಸರ್? ಎಲಿಮಿನೇಟ್ ಆಗುತ್ತೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.